ಜೀವನ ಎಂಬ ಈ ಸುಂದರ ಪ್ರಯಾಣದಲ್ಲಿ ನಿಮ್ಮ ಸಂಗಾತಿ ಈ ಜೀವನ ಜಾತ್ರೆ. ಎಲ್ಲರಿಗೂ ನಮಸ್ಕಾರ. ಗುರುಚರಿತ್ರೆ ಅಧ್ಯಾಯ 17. ಗುರುವಿನ ಕೃಪೆ. ಸಿದ್ಧಮುನಿಗಳು ಶ್ರೀ ಗುರುಚರಿತ್ರೆಯ ಕಥೆಯನ್ನು ಮುಂದುವರೆಸಿದರು. ಗುರುಗಳು ಪವಿತ್ರ ಔದುಂಬರ ವೃಕ್ಷದ ಅಡಿಯಲ್ಲಿ ತಪೋನಿಷ್ಠೆಯಿಂದ ವಾಸಿಸುತ್ತಿದ್ದರು. ಅವರ ದರ್ಶನಕ್ಕಾಗಿ ಹಾಗೂ ಅವರ ಆಶೀರ್ವಾದಕ್ಕಾಗಿ ಅನೇಕ ಭಕ್ತರು ಆಗಮಿಸುತ್ತಿದ್ದರು. ಗುರುಗಳು ಎಲ್ಲರಿಗೂ ಕರುಣೆಯಿಂದ ಆಶೀರ್ವಚನವನ್ನು ನೀಡಿ ಸಂತೋಷಪಡಿಸುತ್ತಿದ್ದರು. ಕೆಲ ತಿಂಗಳುಗಳ ನಂತರ ಅವರು ಗುಪ್ತ ಸ್ಥಳದಲ್ಲಿ ಏಕಾಂಗಿಯಾಗಿ ವಾಸಿಸಲು ನಿರ್ಧರಿಸಿದರು. ಆದರೆ ಭಕ್ತರು ಹಸಿದ ಕರು ತಾಯಿ ಹಸುವನ್ನು ಹೇಗೆ ಹುಡುಕುತ್ತದೋ ಹಾಗೆಯೇ ಗುರುಗಳನ್ನು ಹುಡುಕಿಕೊಂಡೇ ಬರುತ್ತಿದ್ದರು. ಕರವೀರಪುರದಲ್ಲಿ ಒಂದು ವೇದ ಪಾಂಡಿತ್ಯ ಹೊಂದಿದ ಬ್ರಾಹ್ಮಣನು ವಾಸಿಸುತ್ತಿದ್ದನು. ಅವನ ಏಕೈಕ ಪುತ್ರನು ಬುದ್ಧಿಹೀನ ಎಂದು ಲೋಕದಿಂದ ತಿರಸ್ಕೃತನಾಗಿದ್ದನು. ಜನರ ನಿಂದೆಯಿಂದ ಬೇಸತ್ತ ಅವನು ದೇಹತ್ಯಾಗ ಮಾಡುವುದೆಂದು ತೀರ್ಮಾನಿಸಿದನು. ಆದರೆ ದೇವರ ಇಚ್ಛೆಯಂತೆ ಅವನ ಮನಸ್ಸಿನಲ್ಲಿ ಶ್ರೀ ಭುವನೇಶ್ವರಿ ದೇವಿಯ ದರ್ಶನ ಮಾಡುವ ಬಯಕೆಯು ಬೆಳೆಯಿತು. 3 ದಿನ ಉಪವಾಸವಿದ್ದು ಭಗವತಿಯ ಚರಣದಲ್ಲಿ ತನ್ನ ನಾಲಿಗೆಯನ್ನು ಅರ್ಪಿಸುವ ಕಠಿಣ ತಪಸ್ಸನ್ನು ಮಾಡಿದನು. ಅವನ ಭಕ್ತಿಯ ಬಲಕ್ಕೆ ಸಂತುಷ್ಟಳಾದ ದೇವಿ ಅವನಿಗೆ ದರ್ಶನವನ್ನು ನೀಡಿ ಹೇಳಿದಳು, ಮಗನೇ, ನೀನು ನಿರಾಶನಾಗಬೇಡ. ಔದುಂಬರ ವೃಕ್ಷದ ಸಮೀಪವಿರುವ ತ್ರಿಮೂರ್ತಿಗಳ ಸ್ವರೂಪ ಗುರುಗಳನ್ನು ಭಜಿಸು. ಅವರ ಆಶೀರ್ವಾದದಿಂದ ಜ್ಞಾನ ಪ್ರಾಪ್ತಿ ನಿನಗೆ ದೊರೆಯುತ್ತದೆ ಎಂದು. ದೇವಿಯ ಆದೇಶದಂತೆ ಅವನು ತಕ್ಷಣ ಗುರುಗಳ ದರ್ಶನಕ್ಕಾಗಿ ಹೊರಟನು. ಗುರುಗಳು ದೂರದಲ್ಲಿದ್ದಾಗಲೇ ಹಸು ತನ್ನ ಕರುವನ್ನು ಗುರುತಿಸುವಂತೆ ಅವನನ್ನು ಗುರುತಿಸಿ ಕರುಣೆಯಿಂದ ಸ್ವಾಗತಿಸಿದರು. ಬ್ರಾಹ್ಮಣ ಕುಮಾರನು ಸಂತೋಷಭರಿತ ಕಣ್ಣೀರನ್ನು ಸುರಿಸುತ್ತಾ ಗುರುಗಳ ಪಾದಗಳಿಗೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿ ಸುಂದರವಾದ ಸ್ತೋತ್ರವನ್ನು ರಚಿಸಿ ಸಮರ್ಪಿಸಿದನು. ಇಲ್ಲಿಗೆ 17ನೇ ಅಧ್ಯಾಯಕ್ಕೆ ಮಂಗಳವು. ಈ ಅಧ್ಯಾಯದಿಂದ ನಾವು ಕಲಿಯಬಹುದಾದ ಜೀವನ ಪಾಠಗಳು. ನಿಂದನೆ ಮತ್ತು ಕಷ್ಟಗಳು ಅಂತ್ಯವಲ್ಲ, ಅವು ನಮ್ಮನ್ನು ದಿವ್ಯತೆಯ ಕಡೆಗೆ ನಡೆಸುತ್ತವೆ. ನಿಷ್ಠೆ ಮತ್ತು ಭಕ್ತಿ ಶ್ರೇಷ್ಠ ಸಾಧನ. ನಿಜವಾದ ಭಕ್ತಿಯ ಮುಂದೆ ದೇವರು ಮೌನವಾಗುವುದಿಲ್ಲ. ಗುರುದರ್ಶನವು ಮಾನವ ಜೀವನದ ಮಹಾಭಾಗ್ಯ. ಗುರು ಕೃಪೆ ಬುದ್ಧಿಗೂ ಜೀವನಕ್ಕೂ ಬೆಳಕು ತೋರುತ್ತದೆ. ಮನಸ್ಸಿನ ಶುದ್ಧತೆಯೇ ನಿಜವಾದ ಅಳತೆ. ಹೊರಗಿನ ಅಪಹಾಸ್ಯ ನಮ್ಮ ಮೌಲ್ಯವನ್ನು ನಿರ್ಧರಿಸುವುದಿಲ್ಲ. ಗುರು ಕೃಪೆ ಇರಬೇಕಾದರೆ ಭಕ್ತಿ ಮತ್ತು ಧೈರ್ಯವೇ ನಮ್ಮ ಶ್ರೇಷ್ಠ ಆಯುಧಗಳು. ಧನ್ಯವಾದಗಳು. ಶ್ರೀ ದತ್ತಾತ್ರೇಯಾರ್ಪಣಮಸ್ತು. ಸಬ್ಸ್ಕ್ರೈಬ್ ಮಾಡಿ. ಇದು ಕೇವಲ ಚಾನಲ್ ಅಲ್ಲ, ಇದು ನಿಮ್ಮ ಜೀವನ ಜಾತ್ರೆ. ಸರ್ವೇ ಜನ ಸುಖಿನೋ ಭವಂತು.